ಇಲ್ಲ ಏನು ರೈತರು ಗಾಬರಿ ಆಗುವಂತದ್ದು ಅವಶ್ಯ ಇಲ್ಲ. ರೈತರುಗಳು ಒಂದ್ ಕಡೆ ಹೋರಾಟ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ರೈತರ ಮಕ್ಕಳು ಏನಿದ್ರೆ ಜೆನ್ಸಿಗಳು 1990 ಇಂದ 2010 ಯಾರು ಹುಟ್ಟಿದ್ದಾರೆ ಅವರೆಲ್ಲರೂ ಕಾಕ್ರೋಚ್ ಪಾರ್ಟಿ ಕಡೆ ಟ್ರೈ ಮಾಡ್ತಿದ್ದಾರೆ. ಅವರು ರೈತರ ಮಕ್ಕಳು ವಿಭಿನ್ನ ಹೊಸ ಪಾರ್ಟಿಗಳ ತಲೆ ಕೆಡಿಸ್ಕೊತಿದ್ದಾರೆ. ಕಾಕ್ರೋಚ್ ಪಾರ್ಟಿ ಬಗ್ಗೆ ಏನಂತಿದೆ ಸರ್? ನೋಡಿ, ಅದು ಕಾಂಗ್ರೆಸ್ ಪಾರ್ಟಿ ಒಂದು ವ್ಯವಸ್ಥಿತವಾಗಿ ನರೇಂದ್ರ ಮೋದಿ ಅವರನ್ನ ಸರ್ಕಾರವನ್ನ ಟಾರ್ಗೆಟ್ ಮಾಡಿದಂತ ಒಂದು ವ್ಯವಸ್ಥಿತ ವಿದೇಶದ ಶಕ್ತಿ. ಅವ ಯಾವನೋ ಅಮೆರಿಕಾದಾಗಿರೋ ಅಲ್ಲಿ ಹೊರಗೆ ಹಾಕಿದ್ದಕ್ಕೆ ಇಲ್ಲಿ ಬಂದು ಅಲ್ಲಿ ಏನ್ ಮಾತಾಡ್ಬೇಕಾಗಿತ್ತು, ಆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಶಿಕ್ಷಣದಲ್ಲಿ ಈ ರೀತಿ ಆದ್ರೆ ಇದು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತದೆ ಅಂತ ಹೇಳಿ ನೀವು ಇಶ್ಯೂ ಇಟ್ಕೊಂಡಿದ್ದದು. ಅಲ್ಲಿ ಬಿಟ್ಟು ಅವ ಯಾವನೋ ಪಾರ್ಲಿಮೆಂಟ್ ನಲ್ಲಿ ಬಾಂಬ್ ಹಾಕ್ಸೋದಂತವನ್ನ ಜಿಂದಾಬಾದ್ ಅನ್ನೋದು, ನರೇಂದ್ರ ಮೋದಿ ಅವ್ರಿಗೆ ಹೀಯಾಳಿಸಿ ಮಾತಾಡೋದು, ಇದು ಆಗದಿದ್ರೆ ಅದು ಸರಿ ಇತ್ತು. ಆದ್ಮೇಲೆ ಅಲ್ಲಿ ಸೇರಿದಂತ ಜನರಲ್ಲಿ 50% ಇವ್ರ ನಡವಳಿಕೆ ನೋಡಿ ಅದು ನಿನ್ನಿದು ನೋಡಿದ್ರೆ ಫೇಡ್ ಅಪ್ ಆಯ್ತು. ಈಗ ಅಂತ ರಾಜಕೀಯ ವ್ಯವಸ್ಥೆ ಬೇಕಾಗಿಲ್ಲ ಜನರಿಗೆ ನೇರವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತ ಮತ್ತು ಭ್ರಷ್ಟಾಚಾರವನ್ನ ತಡೆ ಹಿಡಿಯುವಂತ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡುವ, ಯಾಕಂದ್ರೆ ಹುದ್ದೆಗಳ ಖಾಲಿ ಅದಾವ. ಇವು ಸಾಕಷ್ಟು ಜನ ಪ್ರತಿ ವರ್ಷ ನಿವೃತ್ತಿ ಆಗ್ತಾರೆ, ಖಾಲಿ ಹುದ್ದೆಗಳದಾವ. ಪ್ರತಿ ವರ್ಷ 50,000 1 ಲಕ್ಷ ಹುದ್ದೆ ತುಂಬಿರ್ತಾರೆ. ಅಷ್ಟು ಜನರ ನಿರುದ್ಯೋಗದಿಂದ ಹೊರಗೆ ಬರ್ತಾರೆ. ಅವ್ರಿಗೆ ಯಾಕೆ ಗ್ಯಾರಂಟಿ ಬೇಕು? ಉದ್ಯೋಗ ಕೊಟ್ರೆ ನಮ್ಗೆ ಪರ್ಸೆಂಟೇಜ್ ಸಿಗಲ್ವಲ್ಲ ಸರ್? ನೋಡ್ರಿ, ಇವತ್ತು ಎಲ್ಲಾ ಟೆಂಡರ್ಗಳು ಆಗ್ತಾವ. ಎಲ್ಲ ನೋಡಿ, ಒಂದು ಕೋಟಿ ರೂಪಾಯಿ ಕೆಲಸ 3 ಕೋಟಿ ರೂಪಾಯಿ ಮಾಡ್ತಾರೆ. ಅಲ್ಲಿ ಮ್ಯಾಗಿನ 2 ಕೋಟಿ ಎಲ್ಲ ಭ್ರಷ್ಟಾಚಾರ. ಬರೀ ಅವ್ನಿಗೆ ನೋಡಿ, ಇವತ್ತು ಎಷ್ಟೋ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಸುಮ್ಮನೆ ವಿಧಾನಸಭೆಯೊಳಗೆ ನಾವು ನೋಡ್ತೀವಿ, ಅಲ್ಲಿ ಜೋಕ್ ಆಗ್ತದೆ. ಯಾರು ಸೀರಿಯಸ್ ಆಗಿ ಚರ್ಚೆ ಮಾಡೋದಿಲ್ಲ. ಯಾವುದೇ ಸೀರಿಯಸ್ ಇಶ್ಯೂ ಇದ್ದಾಗ ಸೀರಿಯಸ್ ಆಗಿನೇ ಇರ್ಬೇಕು. ಇಡೀ ಸೀರಿಯಸ್ ಆಗಿನೇ ಸದನದ ಮೂಡ್ ಇರ್ಬೇಕು. ಅಟ್ಕೊಳ್ಗೆ ಅವ್ರಿಗೆ ಜೋಕ್ ಮಾಡಿಬಿಡ್ತಾರ, ನಕ್ ಬಿಡ್ತಾರೆ. ಈಗ ಅವ್ರಿಗೆ ಸುಮ್ಮನೆ ಗಲಾಟೆ ಆಗ್ತದೆ. ಸರ್, ಮತ್ತೊಂದ್ ಕಡೆ ಏನಂದ್ರೆ, ನೀವು ಯಾವ್ದೋ ಸೀರಿಯಸ್ ಇಶ್ಯೂ ನೋಡಿದ್ರೆ ಡೈರೆಕ್ಟ್ ಆಗಿ ಸೆಂಟ್ರಲ್ ಲೆಟರ್ ಬರೀತೀರಿ, ಇದು ಸ್ಟೇಟ್ ಇಶ್ಯೂ, ಸ್ಟೇಟ್ ಪಟ್ಟಿಲೇ ಬರುತ್ತೆ. ಬಟ್ ವಾಸ್ತವ ಏನು ಅಂದ್ರೆ, ನ್ಯಾಯ ಸಿಗದೆ ಇದ್ದಾಗ ಇವ್ರು ನ್ಯಾಯಾಲಯಕ್ಕೆ ಅಂತ ಹೋಗ್ತಾರೆ. ಅದೇ ಯತ್ನಾಳ್ ಸಾಹೇಬ್ ಏನ್ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಸಮಸ್ಯೆಗಳು ತುಂಬಾ ಜಾಸ್ತಿ ಇದ್ದಾಗ ಕೇಂದ್ರ ಪತ್ರ ಬರೀತೀರಿ. ಸೊ ನೀವೇನಾದ್ರು ಪತ್ರ ಬರೀತೀರಾ ಬಿಡದಿ ರೈತರದ್ದು ಸಮಸ್ಯೆಗಳನ್ನ? ಬರ್ತೇನೆ, ಪ್ರಧಾನಮಂತ್ರಿಗಳಿಗೂ ಬರೀತೇನೆ, ರಾಜ್ಯಪಾಲರಿಗೂ ನಾನು ಇದನ್ನ ತಗೋತೇನೆ, ಸಮಯ ತಗೋತೀನಿ, ಮತ್ತೆ ಈ ರೈತರನ್ನು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಅಂದ್ರೆ ಸರ್ಕಾರ ಈ ರೀತಿ ತಪ್ಪು ಮಾಡ್ಲಾಕತ್ತದೆ, ಈ ರೀತಿ ದೊಡ್ಡ ರೈತರ ಶೋಷಣೆ ಮಾಡ್ಲಾಕತ್ತದ, ಗಮನಕ್ಕೆ ತೋರು ನನ್ನ ಕರ್ತವ್ಯ ಇದೆ, ನಾನು ತರ್ತೀನಿ. ಯಾವ ರೀತಿ ಪ್ರಜಾತಾಂತ್ರಿಕವಾಗಿ ಯಾವ್ಯಾವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಬೇಕು ಎಲ್ಲಾ ಶಾಸ್ತ್ರಗಳನ್ನ ನಮ್ದು ಹೋರಾಟದಲ್ಲಿ ನಾನು ಬಳಕೆ ಮಾಡಿ. ಒಂದು ಪಾರ್ಟಿ ಬೆಂಬಲ ಇರುವಂತಹ ನಾಯಕ ಮಾಡಬೇಕಾಗಿರೋ ಕೆಲಸನ ಒಬ್ಬ ನಮಗೆ ಗೊತ್ತಿಲ್ಲದಿರೋ ದೂರದ ಊರಿನ ಬಿಸಿಲೂರಿನ ನಾಯಕರು ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿನ ರೈತರು ಸಾಕಷ್ಟು ಹಣ್ಣುಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ. ನಾನು ಕೊಡಬೇಕಾದಾಗ ಒಂದು ಮಾತಾಡಿದ್ರು, ಈ ಸಲ ಯತ್ನಾಳ್ ಸಾಹೇಬ್ರಿಗೆ ಇದನ್ನ ಕೊಟ್ಬಿಡಿ, ನೆಕ್ಸ್ಟ್ ಏನಾದ್ರು ನಾವು ಇನ್ನೊಂದ್ಸಲಿ ಬೆಳೆ ಬೆಳೆಯಕ್ಕೆ ಅಂದ್ರೆ 3-4 ವರ್ಷ ಆಗುತ್ತೆ, ಮಿಸ್ ಆಗುತ್ತೆ ಸಾಹೇಬ್ರಿಗೆ, ಯಾಕಂದ್ರೆ ಈ ಸರ್ಕಾರ ಏನಾದ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ಕಿತ್ಕೋತಾರೆ ಅಂತ ಹೇಳಿ. ಒಂದು ನೀವು ಬೆಳಗ್ಗೆ ನಿರಂತರವಾಗಿ 5-6 ಗಂಟೆ ಎಲ್ಲಾ ಕಡೆ ಓಡಾಡಿದ್ರೆ ಒಂದು ಹಣ್ಣಾರು ತಿಂದಿ ಈ ಟೈಮಲ್ಲೂ ನೀವು ಆರೋಗ್ಯ ಕೆಡಿಸ್ಕೊಂಡು ಪರವಾಗಿಲ್ಲ ಅಂತಿದ್ರಿ ಅಂತ, ಇದೆಲ್ಲ ಸೆಂಟಿಮೆಂಟ್ ಎಲ್ಲ ಕೇಳಿದಾಗ ಏನಿಸ್ತದೆ ಸರ್? ಏನು ರೈತರು ಗಾಬರಿ ಆಗುವಂತದ್ದು ಅವಶ್ಯ ಇಲ್ಲ. ಇದನ್ನ ಉಳಿಸುವಂತ 100ಕ್ಕೆ 100 ನಾವು ಪ್ರಯತ್ನ ಮಾಡ್ತೀವಿ. ಮುಂದಿನ ಸಲ ಇದಕ್ಕಿಂತ ಹೆಚ್ಚು ರುಚಿಕರವಾದ ಹಣ್ಣು ತಿನ್ನುವಂತ ರೈತರ ಮನೆಗೆ ಬರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಿ ಬಯಸ್ತಾ ಇದ್ದೀನಿ. ಕಾಂಪ್ರಮೈಸ್ ರಾಜಕಾರಣಿ ಯಾರಿಗೂ ಬೇಕಾಗಿಲ್ಲ. ನಿಜವಾಗ್ಲೂ ರೈತರ ಮೇಲೆ ಯಾವ್ದಾದ್ರು ಕನ್ಸನ್ ಇದ್ರೆ ನಿಮ್ಬಾಗ ನಂಬಾಗ ಅಂತ ಬಿಟ್ಬಿಡಿ, ಸಿಎಂ ಇಡೀ ಕರ್ನಾಟಕಕ್ಕೆ ಅನ್ನೋದನ್ನ ಮರಿಬೇಡಿ ಅನ್ನೋದು ರೈತರ ಹಾಗೂ ಇಲ್ಲಿನ ನಾಯಕರ ಮಾತಾಗಿದೆ.